ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತೇನದ ಕಾರ್ಯಕ್ರಮದ ಕೊನೆಯ ವಿಡಿಯೋ ನೋಡ್ಕೊಂಬರೋಣ ಅಂತಂದ್ರೆ ಇಲ್ಲಿ ಏನದ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಆ ಕೊನೆಯ ವಿಡಿಯೋನ ನಾನು ಇಲ್ಲಿ ತೋರಿಸ್ಲಿಕತ್ತೀನಿ. ಏನೇನು ಅಂತ ಹೇಳಿ ನೋಡೋಣ. ನಾನು ಇಲ್ಲೇನದ ನಿಮಗೆ ಮಂಗಳ ಸ್ನಾನದ್ದೆಲ್ಲ ತೋರಿಸಿದ್ದೆ ನೋಡಿರಿ. ಒಬ್ಬೊಬ್ಬರಾಗಿ ಅರ್ಶಿನ ಹಚ್ಚಿ ಎಲ್ಲರೂ ಏನದ ಜರಡಿ ಹಿಡಿದಿದ್ರು. ಅದರೊಳಗೆಲ್ಲ ಏನಾದ್ರು ಬಿಸಿನೀರು ಹಾಕಿ ಅವ್ರಿಗೆಲ್ಲ ಏನದ ಮಂಗಳ ಸ್ನಾನ ಮಾಡಿಸಿದ್ರು. ಮಂಗಳ ಸ್ನಾನ ಆದಮೇಲೆ ಅವ್ರಿಗೇನದ ಆರತಿ ಮಾಡ್ತಾರೆ. ಆರತಿಯಾಗಿಂದ ಅವರಿಬ್ಬರು ಏನದ ತಯಾರಾಗ್ಲಿಕ್ಕೆ ಹೋಗ್ತಾರೆ. ಅದು ನೋಡೋಣ ಈಗ. ಅವರಿಬ್ಬರು ದಂಪತಿ ತಯಾರಾಗೋವರೆಗೂ ಇಲ್ಲಿ ಏನದ ನೋಡ್ರಿ ಷಷ್ಠಾಬ್ದಿ ಅಂದ್ರೆ ಹಿಂಗಾಗಿ ಏನದ ತಕ್ಕಡಿ ಏನದ ಎಲ್ಲ ಅಲಂಕಾರ ಮಾಡ್ಲಿಕ್ಕೆ ಅಂದರೆ ಹೂವಿಲಿಂದ ಎಲ್ಲ ಅಲಂಕಾರ ಮಾಡಿ ಅದಕ್ಕೆ ಹಾರ ಅದು ಹಾಕಿ ಮತ್ತು ಸೀರೆ ಎಲ್ಲ ಹಾಕಿ ಅದಕ್ಕೆ ಅಲಂಕಾರ ಮಾಡ್ಲಿಕ್ಕತ್ತಾರ. ಅಲ್ಲಿ ಅಲಂಕಾರವರೆಗೂ ಆಗೋವರೆಗೂ ಇಲ್ಲೇನದ ಇವರು ತಯಾರಾಗ್ತಾರೆ. ನಮ್ಮ ಮಾಮಿಗೆ ತಯಾರು ಮಾಡ್ಲಿಕ್ಕೆ ಏನದ ಬ್ಯೂಟಿ ಪಾರ್ಲರ್ದವ್ರನ್ನ ಕರೆಸಿದ್ರು. ಅವ್ರು ತಯಾರು ಮಾಡ್ಲಿಕ್ಕತ್ತಾರ. ಹೆಂಗೆ ಮಾಡ್ಯಾರಂತೀಗ ನೋಡ್ಕೊಂಬರೋಣ. ಇಲ್ಲೇನದ ಮಕ್ಕಳು ತಂದಂಥ ಸೀರೆ ಎಲ್ಲ ಉಡಿಸಿ ಮತ್ತು ಈಗ ಎರಳು ಎಲ್ಲ ಹಾಕಿ ಅದಕ್ಕೇನಾದ್ರು ದಂಡಿ ಹಾಕ್ಲಿಕ್ಕತ್ತಾರ. ಈಗ ದಂಡಿ ಹಾಕಿ ಹೊರಗೆ ಕರ್ಕೊಂಬಂದಮೇಲೆ ಅವರಿಬ್ಬರನ್ನ ಮೆರವಣಿಗೆ ಮಾಡ್ಕೊಂಡು ಅಂದ್ರೆ ಅದು ಹಾಲಿನೊಳಗನೆ ಮೆರವಣಿಗೆ ಮಾಡಿಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಈಗ ಕರ್ಕೊಂಬರ್ತಾರೆ. ಅದನ್ನ ನೋಡೋಣ ಈಗ. ಇಲ್ಲಿ ನೋಡ್ರಿ ಅವರೆಲ್ಲ ಏನದ ಡ್ಯಾನ್ಸ್ ಮಾಡಿಕೊಂಡು ಕರ್ಕೊಂಡ್ಮೇಲೆ ಸ್ಟೇಜ್ ಹತ್ತೋಕ್ಕಿಂತ ಮೊದಲು ಎಲ್ಲ ಹಿರಿಯರಿಗೆ ಏನದ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳಿಕತ್ತಾರೆ. ಅಂದೇನೆ ಏನದ ಇನ್ನು ಮುಂದೆ ಮಂಗಳಸೂತ್ರ ಕಟ್ಟೋದಿರ್ತದೆ, ತುಲಾಭಾರ ಇರ್ತದೆ, ಮರದ ಬಾಗಣ ಕೊಡೋದು, ಪಾದ ಪೂಜೆ ಇದೆಲ್ಲ ಇರೋದ್ರಿಂದ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಅವರಿಂದ ಏನದ ಆಶೀರ್ವಾದ ತೊಗೊಂಡು ಈಗ ಸ್ಟೇಜ್ ಮೇಲೆ ಹೋಗ್ತಾರೆ. ನೋಡ್ರಿ ವಾಸ್ತವಿಕ ತುಲಾಪುರುಷನ ಪೂಜೆ ಅಂತ ಇರ್ತದೆ. ಆ ಪೂಜೆಯನ್ನು ಕೂಡ ಮಾಡಿಸಿ ಪ್ರದಕ್ಷಿಣೆ ಹಾಕಿಸಿ ತುಲಾಭಾರವನ್ನು ಮಾಡಿಸ್ತೇವೆ. ಅದಾದ ನಂತರ ಮಕ್ಕಳ ಕಡೆಯಿಂದ ಅವರಿಬ್ಬರಿಗೂ ಪಾದ ಪೂಜೆಯನ್ನು ಮಾಡಿಸ್ತೇವೆ. ಅದಾದ ಮೇಲೆ ಸೈಡಿಗೆ ಸರ್ ನಿಂತು ಅವರಿಗೆ ಹಿಂದೂರಿಗೆ ಕಾಣೋ ನಿಂದ್ರಿ. ಎಲ್ಲ ಕಾರ್ಯಕ್ರಮವನ್ನು ಅದಕ್ಕೋಸ್ಕರನೇ ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ತ್ರಿವಿಕ್ರಮಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ತ್ರಿವಿಕ್ರಮಾಯ ನಮಃ, ತ್ರಿವಿಕ್ರಮಾಯ ನಮಃ, ಮಹಾಗಣಪತಿ ಪೂರ್ಣಂ ತಗರತೆ ಗಣಾನಾಂ ಪಾದೋನಕೋ ವೃತ್ತಂ ಜಗತೆ ಗಣಪತಿ ಸ್ಮರಣೆ ನಿಯೋಗಃ. ಓಂ ಗಣಾನಾಂ ತ್ವಾ ಗಣಪತಿ ಪವಾಮದೇ ಕವಿಂಗಾಯ ನಮೋ ವೃತ್ತಮತ್ತುಮಮ್ಮ ಮಹಾಗಣಾಧಿಪತಯೇ ನಮಃ. ಸರ್ವೋಪಚಾರಾರ್ಥೇ ಕ್ಷತಾಂತರತ್ವಯ. ಇದು ನೋಡ್ರಿ ಮಗ ಮಂಗಳಸೂತ್ರ ಮಾಡ್ಸೋಣ. ಇಲ್ಲೇನದ ಅದಕ್ಕೆ ಪೂಜೆ ಮಾಡ್ಲಿಕ್ಕತ್ತಾರ. ಮತ್ತು ಎಲ್ಲ ಮುತ್ತೈದರ ಕಡೆಯಿಂದ ಅದಕ್ಕೇನದ ಮುಟ್ಟಿಸಿ ಈಗೇನದ ಮಂಗಳಸೂತ್ರ ಕಟ್ಟೋದೊಂದು ಕಾರ್ಯಕ್ರಮ ನಡೀತದೆ. ಅದು ನೋಡೋಣ ಈಗ. ಶೋಭಕ್ ಮಶಿ ಕೊಡು. ಮುಂದೆ
ನೋಡ್ರಿ ಅವ್ರು ಹೊರಗಡೆ ಕುಂಡಿಸ್ಬೇಕು. ಶ್ವೇತಾ ನಮ್ಮ ಇದ್ದಾರು ಅಲ್ಲಿ ಕೊಡು. ಸಮರ್ಯಮಾ ಸಂಭವೋ ನೋನನೀಯ ಸಂಧ್ಯಾಸ್ಪತ್ಯಂ ಜಯಪವರ್ತು ದೇವಾ. ಓಂ ಸುಮಹೋ ಸಾವಧಾನ ಸುಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ದೇವೈ ಸದಾ ವಂದಿತಾ ಸಾಮಾಂಬಾದು ಸರಸ್ವತಿ ಭಗವತಿ ಕುರ್ಯಾತ್ ಸದಾ ಮಂಗಲಂ. ಓಂ ಈ ಕೈ ಅರ್ಥ ಹೋಗ್ಬಿಟ್ಟು ಈ ಮಂತ್ರ ವಸಂತ ಲಕ್ಷ್ಮೀ ವನರಾಜಲಕ್ಷ್ಮೀ ಕ್ಷೀರಾಬ್ಧಿ ಪುತ್ರಿ ಕಮಲಾಯತಾಕ್ಷಿ ಶ್ರೀ ವಿಷ್ಣುಪತ್ನಿ ಭುವನೈಕಮಾದಾಂ ವಧೂವರಾಭ್ಯಾಂ ವರದಾಭವಂತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ನಾಮಿ ಶುಭಗೆ ಸಾಜೀವ ಶರದಶತಂ. ಓಂ ಪ್ರಸನ್ನ ವರದಾ ಭವಂತು. ಒಗಟ ಒಗಟ ಇಟ್ಟು ಹೇಳು, ಒಗಟ ಇಟ್ಟು ಹೇಳು. ओम या फलिनीर्याबला पुष्पाया च पुष्पिणीः बृहस्पति पर्वता स्थानो मध्यस्थो सतः या फलिनीर्याबला पुष्पाया च ರಾಮಚಂದ್ರನು ಶ್ರವಣಸನ್ನು ಕುರಿದು ಸೀತೆಯನ್ನು ಮದುವೆಯಾಗಿದ್ದು ಇಂದಿರಾನಗರದಲ್ಲಿ. ಮೋಹನ್ ರಾಯರ ಹೆಸರು ಹೇಳಬೇಕು. ಮಾಂಗಲ್ಯ ಸಂಕಟಿತ ಸಮಯದಲ್ಲಿ ಸಮಯದಲ್ಲಿ
ಭಾಷೆ ಹೇಳ್ರಿ ಅಂದ್ರೆ ಒಳ ಭಾಷೆ ಇಲ್ವ ಆಕಾಶದಲ್ಲಿ ಹಾಡೋದು ಹದ್ದು ಮುನ್ನ ಆಕಾಶದಲ್ಲಿ ಹಾಡೋದು ಹದ್ದು ಮುಂದೇನೆ ನೀರಾರ ಹೆಸರು ಎದ್ದು ಈಗ ನೋಡಿರಿ ಮಂಗಳಸೂತ್ರ ಕಟ್ಟೋದೆಲ್ಲ ಆದಮೇಲೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಈಗೇನಿದೆ ಕಾಲುಂಗ್ರ ಮತ್ತು ಪಿಲ್ಲೆ ಹಾಕೋ ಕಾರ್ಯಕ್ರಮ ನಡೀಲಿಕ್ಕತ್ತದೆ. ಮನು ಆಶೀರ್ವಾದ ಇದ್ರಲ್ಲೇ ಈಗಲೇ ಆ ಹೇರ್ ಕೊಡೋ ಕಾರ್ಯಕ್ರಮ ಆದಮೇಲೆ ಈಗೇನದ ಅವರಿಬ್ಬರಿಗೂ ಆರತಿ ಮಾಡ್ತಾರೆ, ಅದನ್ನು ನೋಡೋಣಂತೆ. ರಾಧಾ ಕೃಷ್ಣ ಮೂರ್ತಿ ಆರತಿ ತುಂಬಿದ ಸಭೆಯಲ್ಲಿ ದುಶಾಸನನು ದ್ರೌಪದಿ ಸೀರೆಯ ಸೆಳೆಯುವ ಸಮಯ ಶ್ರೀಕೃಷ್ಣ ಬಾರೋ ದಯವ ತೋರೋ ಅಕ್ಷಯವ ನೀಡೋ ಬೆಳಗಾರತಿ ಬೆಳಗಾರತಿ ರಾಧಾ ಕೃಷ್ಣ ಮೂರ್ತಿಗೆ ಸಖಿಯಾರತಿ ಭೀಮಾರ್ಜುನರ ಗರ್ವಭಂಗ ಮಾಡಿ ಕಾರುಡಿ ವೇಷದಿ ಕೂಡಿದ ಹರಿಗೆ ಶ್ರೀಕೃಷ್ಣ ಬಾರೋ ದಯವ ತೋರೋ ಅಕ್ಷಯವ ನೀಡೋ ಬೆಳಗಾರತಿ ಬೆಳಗಾರತಿ ರಾಧಾ ಕೃಷ್ಣ ಮೂರ್ತಿಗೆ ಸಖಿಯಾರತಿ. ಈಗ ನೋಡ್ರಿ ಆರತಿ ಅದು ಎಲ್ಲ ಆದಮೇಲೆ ಈಗ ತುಲಾಭಾರದ ಕಾರ್ಯಕ್ರಮ ನಡೀತದೆ. ಮೊದಲಿಗೆ ಏನಾದ ತಕ್ಕಡಿಗೆ ಪೂಜೆ ಮಾಡಿಸ್ತಾರೆ, ಒಂದು ಕಡೆ ಏನಾದ ಧಾನ್ಯ ಇಡಿಸಿ ಒಂದು ಕಡೆ ಅವ್ರನ್ನ ಕೂಡಿಸ್ತಾರೆ. ಆ ಕಾರ್ಯಕ್ರಮ ಇಲ್ಲಿಗ ನಡೀಲಿಕ್ಕತ್ತದ. ಓಂ ತುಲಾಪುರುಷ ದೇವತಾಭ್ಯೋ ನಮಃ ಸರ್ವೋಪಚಾರಾರ್ಥೇ ಜಗನ್ನಾಥುತ ಪರಿಮಳಪತ್ರೌಪಾಣಿ ಸಮರ್ಪಣಂ ಭವತೋ ತುಲಾಪುರುಷ ದೇವತಾಭ್ಯೋ ನಮಃ ವೇದೋಕ್ತ ಮಂತ್ರಪುಷ್ಪಾಂಜಲಿಂ ಓಂ ನಮೋ ವಸ್ತ್ರಾಣಿ ದೇವಸಾವದಾಯ ಬಲಗಾಲ ಇಟ್ಕೊಳ್ರಿ, ಬೆಳಗಾಲಿಟ್ಟು ಒಳಗೆ ಗ್ಯಾರಂಟಿ ಭಗವಂತ. ಸರಿ, ನಾ ಹೇಳೋವರೆಗೆ ಏನು ಧಾನ್ಯ ಹಂಚುವಂಗಿಲ್ಲ. ಹೋಗಿ ಎಲ್ಲರೂ ಭತ್ತ ಎಲ್ಲರೂ ಇಲ್ಲೇ ಬಂದ್ಬಿಡ್ತೀವಿ. ಇನ್ಬೇಕಾದ್ರೆ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ಎಲ್ಲರೂ ಹಾಕಿ ಅನುಕೂಲ ಆಗ್ತದೆ. ಈ ಮುಳ್ಳು ಸರಿಯಾಗಿ ಸೆಂಟ್ರಿಗೆ ಬಂದ ತಕ್ಷಣ ಅಕ್ಷತಾರೋಪಣ ಮಾಡಬೇಕು. ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ವಸುಂಧರಲಕ್ಷ್ಮೀ ವನರಾಜಲಕ್ಷ್ಮೀ ಓಂ ವಸುಂಧರಲಕ್ಷ್ಮೀ ವನರಾಜಲಕ್ಷ್ಮೀ ಶ್ರೀರಾಮ
पुत्रे गमनाय दाक्षे श्री विष्णुपत्नी भुवनैकमाता खेळु भुवनैकमाता ಅಲ್ರಿ ಇವ್ರು ಯಾಕೆ ಮಾಮ ಅಲ್ಮೀರಾ ಬಾಜು ಇದಕ್ಕೆ ಬಂದು ಹೇಳ್ತಾನೆ ಶ್ರೀಲಕ್ಷ್ಮೀ ನಾರಾಯಣ ग्रहावे प्रतिष्ठा सोत्तम अप्रतिष्ठित मया वाचा सोत्तम पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಸಂಪೂರ್ಣವಾಗಿರುವಂತಹ 60 ವರ್ಷಗಳಿರ್ತಕ್ಕಂತಹ ಮೋಹನ್ ರಾವ್ ದಂಪತಿಗಳಿಗೆ ಮಾಡಬೇಕು. ಯಾಕಂದ್ರೆ ಅವರ ಮನಸ್ಸು ಏನಿದೆ ಎಂಬುದು ನನಗೆ ಗೊತ್ತಿದೆ. ನಾನು ಕಳೆದ ಆಗಿರುವಂತಹ ಆ ವ್ಯಕ್ತಿಗೆ ನೀವೆಲ್ಲರೂ ಕೂಡ ತುಂಬು ಹೃದಯದಿಂದ ಸಂಪೂರ್ಣದಾಯಕವಾಗಿರುವಂತಹ ಗುರು ಸಾರ್ವಭೌಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹ ಅವರ ಮೇಲೆ ಸಂಪೂರ್ಣವಾಗಿ ಇರಲಿ ಅಂತಂದೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಅವರಿಗೆ, ದಂಪತಿಗಳಿಗೆ. ಓಂ ಶತಮಾನಂ ಭವತಿ ಶತಾಯು ಪುರದರ್ಶತೇಂದ್ರಿಯ ಆಯುಷ್ಯೇಂದ್ರಿಯ. ಈಗ ನೋಡ್ರಿ ಇದು ತುಲಾಭಾರ ಆದಮೇಲೆ ಈಗ 60 ನೀಲಂಜನದಿಂದ ಏನಿದೆ ಆರತಿ ಮಾಡ್ತಾರೆ, ಅದನ್ನು ನೋಡೋಣ ಈಗ. ರಾಮಗ ಜಯ ಜಯ ಜಯವಂತಗ ಬೆಳಗುವೆ ನಾನೂತಿಯ ಇಚ್ಛಿತವಾದ ವರವ ಕೊಟ್ಟು ರಕ್ಷೀಪಗ ಶ್ರೇಷ್ಠ ಶ್ರೀರಾಮಗ ಅಯೋಧ್ಯ ಪಟ್ಟದ ರಾಜಗ. ಒಂದು ಕಾರ್ಯಕ್ರಮ ಹಿಡ್ಕೋರಿ ಆರ್ತಿ ಎಲ್ಲಾರು. ಇಲ್ಲಿ ನೋಡ್ರಿ ತುಲಾಭಾರ ಎಲ್ಲ ಆದಮೇಲೆ ಆರತಿ ಮಾಡಿದರು. ಆರತಿ ಎಲ್ಲ ಆದಮೇಲೆ ಮಕ್ಕಳಿಂದ ಈಗೇನದ ಪಾದ ಪೂಜೆ ನಡೀತದೆ, ಆ ಕಾರ್ಯಕ್ರಮ ನೋಡೋಣಂತ. कर्म करिष्ये तत्रादलिन्दादिध्यर्थं महागणपति स्मरणं च करिष्ये. ओम ಮೊದಲು ಆಮೇಲೆ ಇನ್ನೆರಡು ಮಡಿ ಒಂಚೂರು ಮೇಲೆ ಇರಿಸು, ಮಡಿ ಬಸ್ ಫೋಟೋ ತೆಗಿಪ, ನೀನು ನೀರು ಹಾಕ್ತೀನಿ ಪದ ತುಳಿ. ಓಂ ಅನುಕ್ಷರ ವಸಂತ ಬಂದಾಯ ಭಿತ್ತಕಾಯ ಎಂದಿಗೋ ಮರ್ಯಾದಮ್ಮ ಸಮರ್ಯಮಾ ಸಂಭಗೋ ನವನೀಯಾತ ಸಂಧ್ಯಾ ಸತ್ಯಂ ತುಜಮಾಮಸ್ತು ದೇವಾ. ಪಾದ ವರ್ಷು. ಓಂ ಪಾದ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಕಾಲು ಎತ್ತಂತ ಹೇಳು, ಕಾಲು ಎತ್ತಂತ ಹೇಳು, ಬರಾತ ತಕ್ಕೋ. ಖಾಲಿ ಬಕೆಟ್ನಾಗ ನೀರು ಹಾಕು, ಅನುಷ ಕಾಲು ತೊಗೊಂಡು ಖಾಲಿ ಬಕೆಟ್ನಾಗ ನೀರು ಹಾಕು. ನೀ ಅರ್ಚನಮ್ಮ ಹಚ್ಚು ಐಶ್ವರ್ಯ ಕಾಲಿಗೆ. ಓಂ ಹರಿದ್ರಾ ಜೋಡ್ ನೀನು ಕುಂಕುಮ ಹಣಿಗೆ ಹಚ್ಚು ಅಪ್ಪುಟ. ಓಂ ಹರಿದ್ರಾ ಜೋಡಂ ಸಮರ್ಪಣಂ ಭವತೋ ಶ್ರೀನಾರಾಯಣ ಸ್ವರೂಪಿಣೆ ಪುಷ್ಪ
पुष्पाणि बान्धो श्रियमन्तो इति प्रबन्धः पुष्पाणि बान्धो श्रियमन्तो ताम्बूलानि बान्धो ऐश्वर्यमन्तो इति प्रबन्धः ताम्बूलानि बान्धो ऐश्वर्यमन्तो ಹಿಂದೆ ಚೌಕಿಗೆ ಕಾಕಾಗೋ ಓಂ ಅನುಕ್ಷರಾಗವ ಒಂದು ಬಂದಾರೆ ಋತುಗಾರೋ ಎಂತೆ ನಾವರೇ ಸಮಯೇಂದ್ರೋ ವೇದಜಾನ್ ಪ್ರಣೋಗೋ ಅದು ತೆಗೆದು ಆ ಬಗ್ಗೆ ದಿನ ಹಾಕ್ತೀವಿ ನಮ್ಮ ಮಗಳ ಬಂದ್ರೆ ನಾವು ಬರ್ತೇವೆ. ಲಕ್ಷ್ಮೀನಾರಾಯಣ ಸ್ವರೂಪಿಣಾಂಗತ್ವೇನ ಪಾದೌ ಪೂಜಯಾಮಿ. ನಮಸ್ಕಾರ ಶ್ರೀಕೃಷ್ಣಾಯ ನಮಃ. ಅದ್ಯ ಪೂರ್ವೋತ್ತರದ ವರ್ತಮಾನ ಯಮುನ ವಿಜಯೇಣ ವಿಶಿಷ್ಟಾಯಾಂ ಜಪದಿದೌ ವಿಷ್ಣುದೇವ ಶರ್ಮಣಃ ಯಜಮ ಲಘು ಲಘು ಮಾಡ್ರಿ ವಾತಾವರಿಸ್ರಿ ಅರ್ಶನ ಮಹಾತ್ರಿ ಹೂ ಹಚ್ರಿ ನೋಡಿಲ್ಲ ಯಾಕೆ ಹಣಿ ಕುಂಕುಮ ಹಚ್ಚಿ ಗಲ್ಲಕ್ಕೆ ಅರ್ಶನ ಹಚ್ಚು ಇಲ್ಲಿ ನೋಡ್ರಿ ನಮ್ಮ ಔಷಿ ಕಾಕ ಅಂದ್ರೆ ನಮ್ಮ ಮಾಮನ ಅಕ್ಕನ ಗಂಡ ಅವ್ರಿಗೇನದ ಇವರು ಈ ದಂಪತಿಗಳು ಕೂಡ ಏನದ ಪಾದ ಪೂಜೆ ಮಾಡ್ಲಿಕ್ಕತ್ತಾರ. ಓಂ ಆರಾಧ ದೇವತಾದು ಪ್ರಿಯದಾದು ಪ್ರಸನ್ನ ಓಂ ಮನುಷ್ಯ ಸುವಾಸಿನಿ ಪೂಜೆಯಂತಾಂ ಹರಿದ್ರ ಅದೇ ಬಗ್ಗೆ ನಮಸ್ಕಾರ ಅಲ್ಲೇ ಅರ್ಥ ಮಾಡ ಆಮೇಲೆ ಮರದ ಭಾಗ ಕೊಡೋದಿರ್ತದೆ. ಓಂ ನಮಸ್ಕಾರಾಂ ಸಮರ್ಪಣಂ ಭವತು. ಇಲ್ಲಿ ಪಾದ ಪೂಜೆ ಕಾರ್ಯಕ್ರಮ ಮುಗಿದ್ಮೇಲೆ ಮುಂದೇನದ ಮರದ ಬಾಗಣ ಕೊಡೋ ಕಾರ್ಯಕ್ರಮ ನಡೀತದೆ. ಅದು ಆದಮೇಲೆ ಊಟದ ತಯಾರಿ ಮಾಡ್ಲಿಕ್ಕತ್ತಾರ ನೋಡ್ರಿ. ಆ ಕಡೆ ಎಲ್ಲ ಈಗ ಮರದ ಬಾಗಣ ಕೊಡೋದು ನೋಡ್ಕೊಂಬರೋಣ. ಈಗ ಉಟ್ಕೊಂಬಂದು ಮರದ ಬಾಗಣ ತಗೊಂಡ್ಬರ್ಸಿ. ಉಟ್ಕೊಂಬಂದು ಮರದ ಬಾಗಣ ಸಮರ್ಪಯಾಮಿ. ಋತುಕಾಲೋದ್ಭವ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಣಂ ಭವತು. ಸರ್ವೋಪಚಾರಾಧ್ಯಕ್ಷತಾಂ ಸಮರ್ಪಣಂ ಭವತು. ಅಂತ ಹಿಡ್ಕೊಂಡು ಜೋಚೂರು ಕೊಡ್ತೀನಿ ಆ ಮಣಿ ತೆಗೆದು ಓಂ ಸಮರ್ಪಣಂ ಭವತು. ಓಂ ಸರ್ವೋಪಚಾರಾಧ್ಯಕ್ಷತಾಂ ಸಮರ್ಪಣಂ ಭವತು. ಹರಿದ್ರಾಜೋಡಂ ಸಮರ್ಪಣಂ ಭವತು. ವಿವರ್ಷಮಯ ಸದಸ್ಯತಾ ಸೌಭಾಗ್ಯವಂತೆ ಧತ್ವಾಯಾತ್ಮಂ ವಿಪರೇತನ ದೀರ್ಘ ಸುಮಂಗಲೀ ಭವ. ಓಂ ಓಂ ಸುಮಂಗಲೀ ನಿರ್ಮಲೋರ್ಮಾಂತರೇ ನಮಸ್ಕೃತ ಸೌಭಾಗ್ಯವಂತೆ ಧತ್ವಾಯಾತ್ಮಂ ವಿಪರೇತನ. ಅದು ಓಂ ವೇದವೇ ಸಫಲಾವಾಕ್ಯಲ್ಪವೇ ಜನ್ಮನಿ ಜನ್ಮನಿ ಸಂಪೂರ್ಣ ಫಲಪ್ರದಾನಂತರೇ ನಮಸ್ಕೃತ ಸೌಭಾಗ್ಯವಂತೆ ಧತ್ವಾಯಾತ್ಮಂ ಆರಾಧ್ಯ ದೇವತಾದು ಪ್ರಿಯದಾದು ಪ್ರಸನ್ನಹಾರದಾದು ಇಲ್ಲಿ ನೋಡ್ರಿ ಟೇಬಲ್ ಮೇಲೆಲ್ಲ ಊಟಕ್ಕೆ ಎಲೆ ಹಾಕಿ ರೆಡಿ ಮಾಡಿದ್ರು. ಜನ ಎಲ್ಲ ಭಾಳ ಇತ್ತು, ಹೀಗಾಗಿ ಎಲ್ಲ ಕಡೆನದ ಎಲೆ ಹಾಕ್ಯಾರ. ಅಲ್ಲಿ ಕಾರ್ಯಕ್ರಮ ಇನ್ನೂ ನಡೀತಿತ್ತಂದ್ರೆ ಆ ಹೇರ್ ಕೊಡೋರು, ಮಂದಿ ಬರೋರು, ವಿಶ್ ಮಾಡೋರು ಮಾಡ್ಲಿಕ್ಕತ್ತಿದ್ರು. ಇಲ್ಲೇನದ ಊಟದ್ದು ಎಲ್ಲ ಬಡಿಸ್ಲಿಕ್ಕೆ ಚಾಲೂ ಮಾಡ್ಯಾರ ನೋಡ್ರಿ. ಇಲ್ಲಿ ನೋಡ್ರಿ ಊಟಕ್ಕಂತೂ ಬೇಕಾದಷ್ಟು ಐಟಮ್ ಮಾಡಿಸಿದ್ರು. ಭಾಳ ಅಂದ್ರೆ ಭಾಳ ರುಚಿ ಆಗಿತ್ತು ಅಡುಗೆ. ಇಲ್ಲೇನದ ಉಪ್ಪು, ನಿಂಬೆಹಣ್ಣು, ಉಪ್ಪಿನಕಾಯಿ, ಚಟ್ನಿ, 2 ಥರದ ಕೋಸಂಬರಿ, ಬಟಾಟೆ ಪಲ್ಯ, ಬೆಂಡೆಕಾಯಿ ಫ್ರೈ, ಹಪ್ಪಳ, ಅನ್ನ ಹುಳಿ, ಅನ್ನ ಸಾರು, ಆಮೇಲೆ ಮೋಹನ್ ಲಾಡು ಮಾಡಿಸಿದ್ರು ಸ್ವೀಟಿಗೆ ಬಂದು, ಆಮೇಲೆ ರಸಮಲೈ ಮಾಡಿಸಿದ್ರು, ಪೂರಿ, ಸಾಗು, ಆಮೇಲೆ ಕಾಯಿ ಚಿತ್ರಾನ್ನ, ಮಿರ್ಚಿ, ಆಮೇಲೆ ಪನ್ನೀರ್ ಕಟ್ಲೆಟ್ ಮಾಡಿಸಿದ್ರು, ಸಾಸು, ಮಜ್ಜಿಗೆಯನ್ನ. ಭಾಳ ಅಂದ್ರೆ ಭಾಳ ರುಚಿ ಆಗಿತ್ತು ನೋಡ್ರಿ ಅಡುಗೆ. ನೋಡಿರಲ್ಲ
60 ವರ್ಷ ಶಾಂತಿ ಕಾರ್ಯಕ್ರಮನ ಭಾಳ ಅಂದ್ರೆ ಭಾಳ ಚಂದ ಆತು ನೋಡ್ರಿ. ಎಲ್ಲ ಬಳಗ ಸೇರಿದ್ವಿ, ಖುಷಿಯಿಂದ ಅಗದಿ ಕಾರ್ಯಕ್ರಮ ಭಾಳ ಚಂದ ಆತು. ಇದೇನದ 60 ವರ್ಷಕ್ಕೆ ಅರಳು ಮರಳು ಅಂತಾರೆ. ಆದ್ರೆ ಬೇಂದ್ರೆ ಅವ್ರು ಹೇಳ್ದಂಗೆ ಇದು ಅರಳು ಮರಳಲ್ಲ, ಮರಳಿ ಅರಳುವುದು. ಅಂದರೆ ಮತ್ತೆ ಜೀವನೋತ್ಸವನ ಬೆಳೆಸ್ಕೊಂಡು ನಾವು ಜೀವನದೊಳಗೆ ಖುಷಿಯಿಂದ ಜೀವನ ಮಾಡೋದು ಅಂತ ನನ್ನ ಅಭಿಪ್ರಾಯ. ಭಾಳ ಚಂದ ಕಾರ್ಯಕ್ರಮ ಆತು ನೋಡ್ರಿ ಎಲ್ಲ ಕಾರ್ಯಕ್ರಮನೂ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ವಿಡಿಯೋದೊಳಗೆ ಮುಂದೆ ಭೇಟಿಯಾಗೋಣ ಅಂತ. ಶ್ರೀರಾಮ ಸಮರ್ಥ. ಸ್ವಲ್ಪ